ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಂದು ಹೈಡ್ರಾಮಾ ಶುರುವಾಗಿದೆ. ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಂದು ಹೈಡ್ರಾಮಾ ಈಗ ಶುರುವಾಗಿದೆ. ಶಶಿಕಲಾ ಮತ್ತು ಪಳನಿಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಶಾಸಕರನ್ನ ಹುಡುಕೊಂಡು ರೆಸಾರ್ಟ್ಗೆ 500ಕ್ಕೂ ಹೆಚ್ಚು ಪೊಲೀಸರು ಬಂದಿದ್ರು. ಪೊಲೀಸರ ಎಂಟ್ರಿ ಹಿನ್ನೆಲೆಯಲ್ಲಿ ರೆಸಾರ್ಟ್ ಅನ್ನ ಶಾಸಕರೆಲ್ಲರೂ ಕೂಡ ಖಾಲಿ ಮಾಡ್ತಾ ಇದ್ದಾರೆ. ಅಪಹರಣ ದೂರು ಹಿನ್ನೆಲೆಯಲ್ಲಿ ರೆಸಾರ್ಟ್ ನಿಂದ ಶಾಸಕರೆಲ್ಲರೂ ಕೂಡ ಹೊರ ಬರ್ತಾ ಇದ್ದಾರೆ. 10 ನಿಮಿಷದಲ್ಲಿ ರೆಸಾರ್ಟ್ ಖಾಲಿ ಮಾಡುವಂತೆ ಪೊಲೀಸರು ಶಾಸಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಿಂದಾಗಿ ಎಲ್ಲಾ ಶಾಸಕರು ಕೂಡ ಎಲ್ಲರೂ ಕೂಡ ಏನು ರೆಸಾರ್ಟ್ ನಲ್ಲಿ ವಾಸವಾಗಿದ್ರು ಅವರೆಲ್ಲರೂ ಕೂಡ ಈಗ ಹೊರಗಡೆ ಬರ್ತಾ ಇದ್ದಾರೆ. ಶಶಿಕಲಾ ಮತ್ತು ಪಳನಿಸ್ವಾಮಿ ವಿರುದ್ಧ ಶಾಸಕ ಶರವಣನ್ ದೂರನ್ನ ದಾಖಲು ಮಾಡಿದ್ರು. ಅದರ ಎಫ್ಐಆರ್ ಆಧಾರದ ಮೇಲೆ ಈಗ ಪೊಲೀಸರು 500ಕ್ಕೂ ಹೆಚ್ಚಿನ ಪೊಲೀಸರು ಏನು ರೆಸಾರ್ಟ್ ಇತ್ತು ರೆಸಾರ್ಟ್ಗೆ ಬರೋದಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಅಲ್ಲೇನು ಶಾಸಕರಿದ್ರು ರೆಸಾರ್ಟ್ ನಲ್ಲಿ ಎಲ್ಲರೂ ಕೂಡ ಹೊರಗಡೆ ಬರ್ತಾ ಇದ್ದಾರೆ. ಓಕೆ, ಈಗ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರುವಂತದ್ದು ಎಲ್ಲಾ ಶಾಸಕರು ಹಾಗೆ ಅವರ ಬೆಂಬಲಿಗರೆಲ್ಲರೂ ಕೂಡ ಈಗ ಹೊರಗಡೆ ಬರ್ತಾ ಇದ್ದಾರೆ. ಅಲ್ಲಿ ಪೊಲೀಸರು 500ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಪೊಲೀಸರು ಅಲ್ಲಿ ನೆರೆದಿರುವಂತದ್ದು. ಅಂದ್ರೆ ಎಫ್ಐಆರ್ ಆಧಾರದ ಹಿನ್ನೆಲೆಯಲ್ಲಿ ಏನು ಕಾಣೆಯಾಗಿದ್ದಾರೆ, ಅಪಹರಣಕ್ಕೆ ಒಳಗಾಗಿದ್ದಾರೆ ಅನ್ನುವಂತ ಕೇಸನ್ನ ಶಾಸಕ ಶರವಣನ್ ದಾಖಲು ಮಾಡಿದ್ರು. ಅದರ ಅನ್ವಯ ಈಗ ಪೊಲೀಸರು ಏನು ರೆಸಾರ್ಟ್ ಇದೆ ರೆಸಾರ್ಟ್ ಮುಂದೆ ಬಂದಿರುವಂತದ್ದು. ರೆಸಾರ್ಟ್ ಮುಂದೆ ಬಂದು ಶಾಸಕರನ್ನ ಹೊರಗಡೆ ಕರೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಶಾಸಕರೆಲ್ಲರೂ ಕೂಡ ಹೊರಗಡೆ ಬರ್ತಾ ಇದ್ದಾರೆ. ರೆಸಾರ್ಟ್ ಮೇಲೆ ಪೊಲೀಸರು ಈಗ ನೋಡ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಕ್ಷಯ್. ಶರವಣನ್ ಕೊಟ್ಟಂತ ದೂರಿನ ಆಧಾರದ ಮೇಲೆ ಈಗ ಪೊಲೀಸರು ದಾಳಿಯನ್ನ ಮಾಡಿರುವಂತದ್ದು. ಈ ಕಡೆ ಶಶಿಕಲಾ ಜೈಲ್ಗೆ ಬರೋಕೆ ಬರ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಈಗ ಶಾಸಕರನ್ನ ಹೊರಗಡೆ ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಪೊಲೀಸರೆಲ್ಲರೂ ಕೂಡ ಬಂದು ಹೊರಗಡೆ ಕಳಿಸ್ತಾ ಇರುವಂತದ್ದು. ಅದಕ್ಕೆ ಮೊದಲೇ ಶಾಸಕರೆಲ್ಲ ಹೊರಗಡೆ ಬಂದಿದ್ರೆ ಹೇಗೆ ಅಂತ ಮಾದೇಶ್ ಶಶಿಕಲಾ ನಟರಾಜನ್ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರ್ಲಿಕ್ಕೆ ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. ಗೋಲ್ಡನ್ ಬೇ ರೆಸಾರ್ಟ್ ಏನಿದೆ ಅಲ್ಲಿ ಕಳೆದ 4-5 ದಿನಗಳಿಂದ ಶಾಸಕರು ತಂಗಿದ್ರು. ಅದು ಶಶಿಕಲಾ ನಟರಾಜನ್ನ ಸೂಚನೆಯ ಮೇರೆಗೆ ಶಶಿಕಲಾ ನಟರಾಜನ್ ಸುಮಾರು 125ಕ್ಕೂ ಹೆಚ್ಚು ಮಂದಿ ಶಾಸಕರನ್ನ ಕರೆದುಕೊಂಡು ಹೋಗಿ ಆ ರೆಸಾರ್ಟ್ ನಲ್ಲಿ ಇಟ್ಟಿದ್ರು. ಯಾಕಂತ ಹೇಳಿದ್ರೆ ಕುದುರೆ ವ್ಯಾಪಾರ ನಡೀಬಹುದು, ಪನ್ನೀರ್ ಸೆಲ್ವಂ ಬಣಕ್ಕೆ ಯಾರಾದ್ರೂ ಜಂಪ್ ಆದ್ರೆ ಕಷ್ಟ ಎನ್ನುವಂತ ಒಂದು ಉದ್ದೇಶದಿಂದ ಅವರೆಲ್ಲರನ್ನ ಕೂಡ ಅಲ್ಲಿ ಕೂಡಿ ಇಡಲಾಗಿತ್ತು. ಈ ಸಂಬಂಧ ಏನು ಅಣ್ಣಾಡಿಎಂಕೆ ಪಕ್ಷದ ಶಾಸಕರೇ ಆಗಿರ್ತಕ್ಕಂತಹ ಮಧುರೈ ಶಾಸಕ ಶರವಣ್ ಅವರು ಪೊಲೀಸರಿಗೆ ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಪಳನಿಸ್ವಾಮಿ ಮತ್ತು ಶಶಿಕಲಾ ನಟರಾಜನ್ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಚೆನ್ನೈನ ಪೊಲೀಸರು ಈಗ ದಾಳಿಯನ್ನ ಮಾಡಿರುವಂತದ್ದು ಗೋಲ್ಡನ್ ಬೇ ರೆಸಾರ್ಟ್ಗೆ. ಜೊತೆಗೆ ಶಾಸಕರಿಗೆ ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಶಾಸಕರು ಮತ್ತು ಅವ್ರ ಜೊತೆ ಯಾರೆಲ್ಲ ಇದ್ದಾರೆ ಅವರು ಈ ಕೆಲವು ನಿಮಿಷದ ಒಳಗಾಗಿ ಗೋಲ್ಡನ್ ಬೇ ರೆಸಾರ್ಟ್ ಅನ್ನ ಖಾಲಿ ಮಾಡಬೇಕೆನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ದೊಡ್ಡ ಪೊಲೀಸ್ ಪಡೆಯನ್ನೇ ತೆಗೆದುಕೊಂಡು ಹೋಗಿ ಈಗ ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಿದೆ. ಅದ್ರ ಜೊತೆಗೆ ಏನು ಅಪಹರಣದ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಶಾಸಕರನ್ನ ಪೊಲೀಸರು ವಿಚಾರಣೆಗೆ ಕೂಡ ಒಳಪಡಿಸಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ ಮಾದೇಶ್. ಯಾಕಂದ್ರೆ ಶಶಿಕಲಾ ಅಲ್ಲಿದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಈ ತರದ ಘಟನೆಗಳು ನಡೆದಿರಲಿಲ್ಲ. ಆದ್ರೆ ಈಗ ಪೊಲೀಸರು ಏಕಾಏಕಿ ಬಂದಿದ್ದಾರೆ, ಶಾಸಕರನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಯಾರದ್ದಾದ್ರೂ ಪ್ಲಾನ್ ಇರಬಹುದಾ ಇದು, ಅದನ್ನ ಈಗ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಹೇಗೆ ಅಂತ ಮಾದೇಶ್? ಈಗ ಶಶಿಕಲಾ ನಟರಾಜನ್ ಗೋಲ್ಡನ್ ಬೇ ರೆಸಾರ್ಟ್ ನಲ್ಲಿ ಇಲ್ಲ. ಹೀಗಾಗಿ ಸಹಜವಾಗಿಯೇ ಏನು ಸರ್ಕಾರದ ಸೂಚನೆಯ ಮೇರೆಗೆ ಕೆಲಸ ನಡೆದಿರುವಂತ ಸಾಧ್ಯತೆ ಕೂಡ ಇದೆ. ಈಗ ಸರ್ಕಾರ ಹಂಗಾಮಿ ಸಿಎಂ ಪನ್ನೀರ್ ಸೆಲ್ವಂ ಅವರ ಸೂಚನೆಯ ಮೇರೆಗೆ ನಡೀತಾ ಇರುವಂತದ್ದು. ಹೀಗಾಗಿ ಸಹಜವಾಗಿ ಪೊಲೀಸರು ಕೂಡ ತಮ್ಮ ಮೇಲಾಧಿಕಾರಿಗಳ ಸೂಚನೆ ಏನಿದೆ ಅದರ ಆಧಾರದ ಮೇಲೆ ಈ ಕ್ರಮವನ್ನ ಕೈಗೊಂಡಿರಬಹುದು. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಏನು ಇನ್ನೆಷ್ಟು ದಿನ ಶಾಸಕರು ಆ ಗೋಲ್ಡನ್ ಬೇ ರೆಸಾರ್ಟ್ ನಲ್ಲಿ ಇರ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಯಾಕಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ವಿಶ್ವಾಸ ಮತ ಯಾಚನೆ ಆಗ್ಬೇಕು, ಅದೆಲ್ಲ ಪ್ರಕ್ರಿಯೆಗಳು ನಡೀಬೇಕು. ಇಂತಹ ಹೊತ್ತಲ್ಲಿ ಶಾಸಕರು ಗೋಲ್ಡನ್ ಬೇ ರೆಸಾರ್ಟ್ ನಲ್ಲೇ ತಂಗಿದ್ರೆ ಎಷ್ಟು ದಿನ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಜೊತೆಗೆ ಜನರ ಕೈಗೆ ಸಿಕ್ತಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ
ಶಶಿಕಲಾ ನಟರಾಜನ್ ದಿಕ್ತತ್ತಿನ ಮೇರೆಗೆ ಏನು ಶಾಸಕರನ್ನ ಕೂಡಿಡಲಾಗಿದೆ. ಹೀಗಾಗಿ ಅವರಿಗೆ ಸ್ವತಂತ್ರ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗ್ತಿಲ್ಲ ಎನ್ನುವಂತ ಆರೋಪ ಇತ್ತು. ಈ ಹಿನ್ನೆಲೆಯಲ್ಲಿ FIR ದಾಖಲಾಗಿರುವಂತದ್ದು. ಶಶಿಕಲಾ ನಟರಾಜನ್ ಮತ್ತೆ ಪಳನಿಸ್ವಾಮಿ ಇಬ್ಬರ ವಿರುದ್ಧವೂ ಕೂಡ ಕಿಡ್ನಾಪಿಂಗ್ ಆರೋಪ, ಅಂದ್ರೆ ಶಾಸಕರನ್ನ ಅಪಹರಣ ಮಾಡಿದಂತ ಆರೋಪ ಕೇಳಿ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. ಮತ್ತೆ ಈಗಾಗಲೇ ಸಾಕಷ್ಟು ಮಂದಿಯನ್ನ ಖಾಲಿ ಮಾಡ್ತಿದ್ದಾರೆ. ಅಲ್ಲಿ ವಿಚಾರಣೆ ಕೂಡ ನಡೀತಿದೆ. ಮಾದೇಶ್, ಯಾಕಂದ್ರೆ ಪಳನಿಸ್ವಾಮಿ ಸರ್ಕಾರ ರಚನೆಗೆ ಆಹ್ವಾನ ಅವರಿಗೆ ಬರುವಂತ ವರ್ಗೂ ಕೂಡ ಎಲ್ಲರೂ ಈ ರೆಸಾರ್ಟ್ ನಲ್ಲೇ ಇರ್ಲಿ ಅನ್ನುವಂಥದ್ದು ಅಣ್ಣಾಡಿಎಂಕೆಯ ಮೂಲಗಳಿಂದ ಮಾಹಿತಿ ಸಿಕ್ಕಿತ್ತು. ಅಂದ್ರೆ ಈಗ ಇವರೆಲ್ಲ ಹೊರಗಡೆ ಬರ್ತಾ ಇರೋದ್ರಿಂದ ಒಂದು ರೀತಿ ಹಿನ್ನಡೆ ಏನಾದ್ರೂ ಆಗಬಹುದಾ? ಏನು ಪನ್ನೀರ್ ಸೆಲ್ವಂ ಏನಾದ್ರೂ ಇವರನ್ನ ಸೆಳೆಯುವಂತಹ ಪ್ರಯತ್ನಗಳೇನಾದ್ರೂ ಮಾಡಬಹುದಾ ಅಂತ? ಮಾದೇಶ್, ಈಗ ಒಬ್ರು MLA ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವೀಗ ಫ್ರೀ ಆಗಿದ್ದೀವಿ ಅಂತ ಹೇಳಿದ್ರೆ ಸ್ವತಂತ್ರರಾಗಿದ್ದೀವಿ, ಮತ್ತೆ ಆದ್ರೆ ನಾವು ಒಗ್ಗಟ್ಟಾಗಿದ್ದೀವಿ ಅಂತೇಳಿ. ಹೀಗಾಗಿ ಆ ಶಶಿಕಲಾ ಬಣಕ್ಕೆ ತುಂಬಾ ನಿಷ್ಠರಾಗಿರುವಂತಹ ಶಾಸಕರು ಏನ್ ತಮ್ಮ ಪಾಳೆಯ ಬದಲಾವಣೆ ಮಾಡುವಂತ ಸಾಧ್ಯತೆ ಕಮ್ಮಿ. ಆದ್ರೆ ಉಳಿದ ಶಾಸಕರು ಅಂತ ಹೇಳಿದ್ರೆ ಅತ್ತ ಆ ಕಡೆ ಇಲ್ಲ ಇತ್ತ ಈ ಕಡೆ ಇಲ್ಲ ಎನ್ನುವಂತ ನಿರ್ಧಾರದಲ್ಲಿ ಯಾರೆಲ್ಲ ಇದ್ದಾರೆ ಆ ಶಾಸಕರು ಬಹುಶಃ ಲಾಭ ನಷ್ಟಗಳನ್ನ ನೋಡ್ಕೊಂಡು ನೆಗೆಯುವಂತ ಸಾಧ್ಯತೆ ಇದೆ. ಅದಕ್ಕಿಂತಲೂ ಮುಖ್ಯವಾಗಿ ಇವತ್ತು ಶಶಿಕಲಾ ತೆಗೆದುಕೊಂಡಂತ ನಿರ್ಧಾರ ಏನಿದೆ, ಏನು ತಮ್ಮ ಸಂಬಂಧಿಯನ್ನ ಪಕ್ಷದ ಏನು ಉಪ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿರುವಂತದ್ದು, ಇದು ಶಾಸಕರ ಮನಸ್ಥಿತಿ, ಶಾಸಕರ ನಿರ್ಧಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಕೆಲವು ಗಂಟೆಗಳಲ್ಲಿ ಉತ್ತರ ಸಿಗುತ್ತೆ. ಅದಕ್ಕಿಂತಲೂ ಅದ್ರ ಜೊತೆಗೆ ಸ್ವತಃ ಪನ್ನೀರ್ ಸೆಲ್ವಂ ಸುದ್ದಿಗೋಷ್ಠಿಯನ್ನ ಕೂಡ ಇವತ್ತು ಮಾಡಬಹುದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಹೀಗಾಗಿ ಈ ಎಲ್ಲಾ ಬೆಳವಣಿಗೆಗಳನ್ನ ಆಧರಿಸಿ ನೋಡೋದಾದ್ರೆ ಖಂಡಿತವಾಗಿ ರೆಸಾರ್ಟ್ ನಿಂದ ಈಗ ಏನು ಶಾಸಕರನ್ನ ಖಾಲಿ ಮಾಡಿಸಲಾಗ್ತಿದೆ, ಅದು ತಕ್ಕ ಮಟ್ಟಿನ ಹೊಸ ಟ್ವಿಸ್ಟ್ ಅನ್ನ ಕೊಡುವಂತ ಸಾಧ್ಯತೆ ಇದೆ. ಮಾದೇಶ್, ಧನ್ಯವಾದ ಅಕ್ಷಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ತಮಿಳುನಾಡಿನ ಮಹಾರಾಣಿಯಾಗಲು ಹೊರಟಿದ್ದ ಶಶಿಕಲಾ ನಟರಾಜನ್ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಶಾಕ್ ಅನ್ನ ಕೊಟ್ಟಿದೆ. ಇಂದು ಬೆಳಿಗ್ಗೆ 10:30 ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳ ಪೀಠ ಒಮ್ಮತದ ತೀರ್ಪನ್ನು ಹೊರಕ್ಕೆ ಹಾಕಿತು. ಇಂದು ಶಶಿಕಲಾ ನಟರಾಜನ್ ಶರಣಾಗಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ.